ಉಪಮುಖ್ಯಮಂತ್ರಿಗಳಾಗಿ ನೂತನ ಕಂದಾಯ, ಕ್ರೀಡಾ ಮತ್ತು ಯುವ ಸಬಲೀಕರಣ ಸಚಿವರಾಗಿ ಆಯ್ಕೆಯಾಗಿರುವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಸಮಸ್ತ ಮತಬಾಂಧವರಿಂದ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿದೆ ಎಂದು ಕೆಪಿಸಿಸಿ ಸದಸ್ಯರಾದ ಎಡಿ ಬಲರಾಮಯ್ಯನವರು ರಾಜೀವ್ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೋಡ್ಲಳ್ಳಿ ಅಶ್ವಥ್ ನಾರಾಯಣ್ ಹಾಗೂ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅರ್ಕೆರೆ ಶಂಕರ್ ಮಾತನಾಡಿ, ಎರಡನೇ ಬಾರಿ ಉಪಮುಖ್ಯಮಂತ್ರಿಗಳಾಗಿ ಆಯ್ಕೆಯಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ 14/6/2026 ಭಾನುವಾರದಂದು ಕೊರಟಗೆರೆ ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಕೊರಟಗೆರೆ ಸಮಸ್ತ ಮತಬಾಂಧವರಿಂದ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿದೆ. ಇನ್ನು ಕಾರ್ಯಕ್ರಮಕ್ಕೂ ಮುಂಚಿತವಾಗಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಜೂನಿಯರ್ ಕಾಲೇಜು ಮೈದಾನದವರೆಗೆ ಮೆರವಣಿಗೆಯನ್ನು ನಡೆಸಲಾಗುತ್ತದೆ ಎಂದು ತಿಳಿಸಿದರು. ಇನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ವೆಂಕಟೇಶ್, ಗಟ್ಲಳ್ಳಿ ಕುಮಾರ್, ಎಲ್ ರಾಜಣ್ಣ, ಮಹಾಲಿಂಗಪ್ಪ, ಪ್ರಸಾದ್, ರಾಮಯ್ಯ, ಮಲ್ಲಣ್ಣ, ದೀಪಕ್, ಜಯರಾಮ್, ಹನುಮಂತರಾಜು, ವಿನಯ್, ಅರವಿಂದ್, ರವಿ, ಜಯಮ್ಮ, ಲಕ್ಷ್ಮಮ್ಮ ಸೇರಿದಂತೆ ಕಾಂಗ್ರೆಸ್ ಮುಖಂಡರುಗಳು ಹಾಜರಿದ್ದರು. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕೊರಟಗೆರೆ ತಾಲೂಕಿನ ಎಲ್ಲ ಜನತೆಯ ಪರವಾಗಿ, ಕಾರ್ಯಕರ್ತರ ಪರವಾಗಿ ಬ್ಲಾಕ್ ಕಾಂಗ್ರೆಸ್ ಮತ್ತು ವಿವಿಧ ಸಂಘಗಳ ವಿವಿಧ ಘಟಕಗಳ ಪದಾಧಿಕಾರಿಗಳ ಅಪೇಕ್ಷೆಯ ಮೇರೆಗೆ ನಾವು ಅವರ ಅಭಿನಂದನಾ ಸಮಾರಂಭವನ್ನು ನಾವು ಅದ್ದೂರಿಯಾಗಿ ಮಾಡಬೇಕು ಅಂತೇಳಿ ಕರೆದಿದ್ದೇವೆ. ಅದು ತಾರೀಕು 14ನೇ ತಾರೀಕು ಭಾನುವಾರ 10 ಗಂಟೆಗೆ ಏನು ನಮ್ಮ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡಿಂದ ಪ್ರಾರಂಭ ಆಗುತ್ತೆ. ಒಂದು ಹೂವಿನ ಅಲಂಕಾರದ ಮಂಟಪದೊಂದಿಗೆ ಪ್ರಾರಂಭ ಆಗಿ ಅದು ನಮ್ಮ ಕೊರಟಗೆರೆ ಏನು ಹೈಸ್ಕೂಲ್ ಮೈದಾನ ಇದೆ ಆ ಮೈದಾನದವರೆಗೂ ಕೂಡ ವಿಶೇಷವಾಗಿ ಒಂದು ಅದ್ದೂರಿಯಾಗಿ ಮೆರವಣಿಗೆನ ಮಾಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಿದ್ದೇವೆ. ಈಗಾಗಲೇ ಬಹುಶಃ ನಿಮಗೆ ಎಲ್ಲರೂ ಗೊತ್ತಿದೆ, 2008ರಿಂದ ನಮ್ಮ ಕೊರಟಗೆರೆಯಲ್ಲಿ ನಮ್ಮ ಡಾಕ್ಟರ್ ಜಿ ಪರಮೇಶ್ವರು ಗೆಲ್ತಾ ಬಂದಿದ್ದಾರೆ. ಅದರಲ್ಲಿ 4 ಬಾರಿಯಲ್ಲಿ 1 ಬಾರಿಯಲ್ಲಿ ಸ್ವಲ್ಪ ತೊಂದರೆ ಆಯಿತು, ಇನ್ನು 3 ಬಾರಿಯಲ್ಲಿ ಆ 1 ಬಾರಿಯಲ್ಲಿ ತೊಂದರೆ ಆದರೂ ಕೂಡ ಅವರು ಕೂಡ ಅಧಿಕಾರದಲ್ಲಿದ್ದರು, MLC ಆಗಿ ಅಧಿಕಾರದಲ್ಲಿದ್ದರು. ಅಂದರೆ ಇಲ್ಲಿ ಬಂದ ಮೇಲೆ ಒಂದಲ್ಲ ಒಂದು ಅಧಿಕಾರವನ್ನು ಅವರು ಅನುಭವಿಸಿದ್ದಾರೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಉಪಮುಖ್ಯಮಂತ್ರಿಯನ್ನಾಗಿ ಕರ್ನಾಟಕ ಸರ್ಕಾರದ 2ನೇ ಬಾರಿ ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡಿದ್ದಾರೆ. ಮತ್ತು ಸುಮಾರು 10ಕ್ಕೂ ಅಧಿಕ ಖಾತೆಗಳನ್ನ ಇದುವರೆಗೂ ನಿಭಾಯಿಸಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಕೆಪಿಸಿಸಿ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಅಂಥ ಒಂದನ್ನು ಶಾಸಕರನ್ನ ಆಯ್ಕೆ ಮಾಡಿರ್ತಕ್ಕಂಥ ಕೊರಟಗೆರೆ ಕ್ಷೇತ್ರದ ಜನತೆಗೆ ಮೊದಲನೇದಾಗಿ ನಾವು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಹೇಳೋದಕ್ಕೆ ಬಯಸಬೇಕು. ಅದಕ್ಕೋಸ್ಕರ ಇವತ್ತು ಕೊರಟಗೆರೆಯ ಜನತೆ ಎಲ್ಲರೂ ಸೇರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ನಾವು ಕೂಡ ಅಭಿನಂದನೆಯನ್ನ ಮಾಡಬೇಕು ಅಂತೇಳಿ ಕೊರಟಗೆರೆ ಜನತೆ ಸಮಸ್ತ ವಿಧಾನಸಭಾ ಮತಬಾಂಧವರಿಂದ ಇವತ್ತು ಸಾಹೇಬರಿಗೆ ಅಭಿನಂದನೆಯನ್ನು ಹೇಳೋದಕ್ಕೆ, ಅಭಿನಂದನಾ ಕಾರ್ಯಕ್ರಮವನ್ನು ಮಾಡೋದಕ್ಕೆ 14ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಅವರು ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ. ಆಗ ಅವರಿಗೆ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡಿಂದ ಮೆರವಣಿಗೆ ಮುಖಾಂತರ ವಿವಿಧ ಹೂವಿನ ಅಲಂಕಾರಗಳ ಮುಖಾಂತರ ಅವರನ್ನು ಅದ್ದೂರಿಯಾಗಿ ಸ್ವಾಗತವನ್ನು ಕೋರೋದಕ್ಕೆ ಸಮಸ್ತ ಕೊರಟಗೆರೆಯ ಜನತೆ ಕಾಯ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಅಭಿನಂದನೆಯನ್ನ ಅವತ್ತು ಇಟ್ಕೊಂಡಿದ್ದಾರೆ. ಅದಕ್ಕೆ ವಿಶೇಷವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇದಕ್ಕೆ ನಮಗೆ ಟೈಮ್ ಕೊಟ್ಟು ಬರ್ತಾ ಇದ್ದಾರೆ, ಕ್ಷೇತ್ರಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ನಾವು ಅನುಮೋದಿತ ಮಾಡುವವರಿಗೆ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿದ್ದೇವೆ. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಸಮಸ್ತ ಮತಬಾಂಧವರಿಂದ ನಾವು ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಹಾಗೆಯೇ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು, ಎಲ್ಲ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ, BSSN, APMC, TFSNS ಎಲ್ಲ ಮುಂಚೂಣಿ ಘಟಕಗಳ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಹಾಲಿ ಅಧ್ಯಕ್ಷರು ಹಾಗೂ ಕಿಸಾನ್ ಸೆಲ್, NSUE, ಅಲ್ಪಸಂಖ್ಯಾತರ ಘಟಕ, ಹಿಂದುಳಿದ ಘಟಕ
ಹಾಗೂ ಎಲ್ಲ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳು, ರೈತಪರ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು, ಎಲ್ಲ ಮುಂಚೂಣಿ ಘಟಕಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಈ ಅಭಿನಂದನಾ ಸಮಾರಂಭಕ್ಕೆ ಸಹಕಾರ ಕೊಟ್ಟು ಎಲ್ಲ ಬರಬೇಕು ಅಂತ ಅವರಲ್ಲಿ ಮನವಿ ಮಾಡ್ತಾ ಡಾಕ್ಟರ್ ಜಿ ಪರಮೇಶ್ವರ್ ನಾವು ವಿನಂತಿ ಮಾಡಿಕೊಂಡು ಅವರಿಗೆ ಒಂದು ಸಮಯ ತಗೊಂಡಿದ್ದೇವೆ. ತಾವು ಸುದ್ದಿ ಮಾಧ್ಯಮದವರು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಹೆಚ್ಚಿನ ಜನಸಂಖ್ಯೆಯನ್ನು ಸೇರಿಸೋದು ನಿಮ್ಗೆ ಒಂದು ಶಕ್ತಿನೇ. ನಾವೇನೇ ಹೋಗಿ ಹೇಳ್ಕೊಂಡು ಮಾಡಿದ್ರು ನಿಮ್ಮ ಪ್ರಚಾರ ಇದೆಯಲ್ಲ ಅದೇ ಅತಿ ಮುಖ್ಯ. ಯಾಕಂದರೆ ಜನಗಳು ತಲುಪಬೇಕಂದ್ರೆ ಜನಗಳಿಗೆ ಇದು ಅವೇರ್ನೆಸ್ ಜಾಸ್ತಿ. ನಾವು ಹೋಗ್ತೀವಿ, ಯಾವುದೋ ಒಂದು ಪಂಚಾಯತ್ಗಳು ಜನ ಸೇರಿಸ್ತೀವಿ, ಅವ್ರಿಗೆ ಹೇಳ್ಬಿಟ್ಟು ಬರ್ತೀವಿ. ನಿಮ್ಮ ಪ್ರಚಾರ ಆದಾಗ ಪ್ರತಿಯೊಬ್ಬರಿಗೂ ಹೋಗ್ತದೆ. ಇವಾಗ ಯೂಟ್ಯೂಬರ್ಸು ಚಾನಲ್ಗಳಿದ್ದಾವೆ, ಪತ್ರಿಕೆ, ಪ್ರಿಂಟ್ ಮೀಡಿಯಾ ಎಲ್ಲರೂ ದಯವಿಟ್ಟು ಡಾಕ್ಟರ್ ಜಿ ಪರಮೇಶ್ವರ್ ಅಭಿನಂದನಾ ಕಾರಣಕ್ಕೆ ಹೆಚ್ಚಿನ ಸಂಖ್ಯೆ ಸೇರಲು ತಾವು ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಳ್ಳಬೇಕಾಗಿ ತಮ್ಮೆಲ್ಲರ ಪರವಾಗಿ ನಾವು ಸಾಹೇಬರ ರಾಜ್ಯದ ಉಪಮುಖ್ಯಮಂತ್ರಿಯನ್ನಾಗಿ 2ನೇ ಬಾರಿಗೆ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಶಾಸಕಾಂಗ ಪಕ್ಷದವರು ಆಯ್ಕೆ ಮಾಡೋದು ನಮ್ಮ ಕೊಡಗೇರಿ ಕ್ಷೇತ್ರಕ್ಕೆ ಅಲ್ಲದೆ ನಮ್ಮ ಜಿಲ್ಲೆಗೆ ಹೆಚ್ಚಿನ ಒಂದು ಸಂತೋಷ ಉಂಟು ಮಾಡ್ತಕ್ಕಂಥ ಒಂದು ವಿಚಾರ ಆಗಿದೆ. ಯಾಕೆಂದರೆ ತುಮಕೂರು ಜಿಲ್ಲೆಯಲ್ಲಿ ಉಪಮುಖ್ಯಮಂತ್ರಿ ಆಗಿರೋ ನಮ್ಮ ಸಾಹೇಬ್ರವರೇ ಈ ರಾಜ್ಯದಲ್ಲಿ 2ನೇ ಬಾರಿ ಕಾಂಗ್ರೆಸ್ ಪಕ್ಷದಲ್ಲಿ ಉಪಮುಖ್ಯಮಂತ್ರಿ ಆಗಿ ಕೊಡಗೇರಿ ಕ್ಷೇತ್ರದಿಂದಲೇ ಗೆದ್ದು ಆಯ್ಕೆ ಆಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಆಯ್ಕೆ ಆಗಿರೋದು ನಮಗೆಲ್ಲರಿಗೂ ಹೆಚ್ಚಿನ ಸಂತೋಷ ಆಗಿದೆ. ಆ ಒಂದು ಸಂತೋಷ ವ್ಯಕ್ತಪಡಿಸೋಂಥ ಸಂದರ್ಭದಲ್ಲಿ ಅವರಿಗೆ ಪ್ರಪ್ರಥಮವಾಗಿ ಗೃಹಪ್ರವೇಶ ಒಂದು ಅಭಿನಂದನಾ ಸಮಾರಂಭವನ್ನು ಸಂಕ್ಷೇತ್ರಕ್ಕೆ ಬರಬೇಕಾದ್ರೆ ಅದ್ದೂರಿಯಾಗಿ ಒಂದು ಅಭಿನಂದನಾ ಸಮಾರಂಭ ಮಾಡಿ ಸ್ವಾಗತ ಮಾಡಬೇಕು ಅಂತೇಳಿ ಕೊಡಗೇರಿ ಕ್ಷೇತ್ರದ ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರ ಅಭಿಲಾಷೆ ಆಗಿದ್ದು ಅದರಂತೆ 14ನೇ ತಾರೀಕು ಭಾನುವಾರ ಉಪಮುಖ್ಯಮಂತ್ರಿಯಾದ ಪ್ರಥಮ ಬಾರಿಗೆ ಕೊಡಗೇರಿ ಕ್ಷೇತ್ರಕ್ಕೆ ಆಗಮಿಸಿದರೆ ಅವರಿಗೆ ಕೊಡಗೆರೆ KSRTC ಬಸ್ ಸ್ಟ್ಯಾಂಡಿಂದ ಮೆರವಣಿಗೆ ಮುಖಾಂತರ ಕಾಲೇಜು ಮೈದಾನದವರೆಗೂ ಕರ್ಕೊಂಡೋಗಿ ಕಾಲೇಜು ಮೈದಾನದಲ್ಲಿ ಒಂದು ಅದ್ದೂರಿಯಾದ ಒಂದು ಸಾರ್ವಜನಿಕ ಸಮಾರಂಭವನ್ನು ಏರ್ಪಡಿಸಿ ಅವರಿಗೆ ಅಭಿನಂದನೆಯನ್ನು ತಾಲೂಕಿನ ಎಲ್ಲ ಮತದಾರ ಪ್ರಭುಗಳು ಮತ್ತು ಸಾರ್ವಜನಿಕರ ಪರವಾಗಿ ಅಭಿನಂದನೆ ಸಲ್ಲಿಸುವಂಥ ಕಾರ್ಯಕ್ರಮ ಇದೆ. ನಮಗೆಲ್ಲರಿಗೂ ಈಗಾಗಲೇ ಈ ವಿಚಾರ ಗೊತ್ತಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಎಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಎಲ್ಲ ಪಕ್ಷದ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿಗಳು ಇದು ತಾಲೂಕಿನ ಪ್ರತಿಷ್ಠೆಯ ವಿಚಾರ ಆಗಿದ್ದರಿಂದ ರಾಜಕೀಯ ಮತ್ತು ಮತಭೇದ ಮತ್ತು ಪಕ್ಷಭೇದ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಕೊಡಗೇರಿ ಕ್ಷೇತ್ರದ ಒಂದು ಸ್ವಾಭಿಮಾನದ ಪ್ರಶ್ನೆ, ಒಂದು ಹೆಮ್ಮೆಯ ಪ್ರಶ್ನೆ ಆಗಿದೆ. ನಮ್ಮ ಸಾಹೇಬರಿಗೆ ಒಂದು ಅದ್ದೂರಿಯಾದ ಒಂದು ಸ್ವಾಗತವನ್ನು ಕೊಡೋದು ನಮ್ಮ ಕ್ಷೇತ್ರದ ಮತದಾರರ ಮತ್ತು ಸಾರ್ವಜನಿಕರ ಕರ್ತವ್ಯ.